ಗೈಸ್ ನನಗೇನ್ ಗೊತ್ತಾ, ಈ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ ಅವ್ರ ಲೈಫ್ ಇದೇ ತರ ಇರುತ್ತಾ? ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೇರ್ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ವೀವ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಿ, ಬ್ಲೌಸ್ ಒಂಚೂರು ಲೂಸ್ ಅಷ್ಟೇ, ಹಿಂಗಿರ್ಬೇಕಿತ್ತು. Hey guys, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿದೆ, ಹೇಗ್ ಮೇಂಟೈನ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಸೊ ಇವತ್ತು ನನ್ನ ಸ್ಕಿನ್ ಏನು ಸೀಕ್ರೆಟ್ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವತ್ತಿನ ಔಟ್ಫಿಟ್ ಟೀ ಶರ್ಟ್, ಜಿಮ್ಗೆ ಹೋಗೋ ಥರ ಹಾಕೋ ಬಂದಿದ್ದೀನಿ. ಟ್ರೀಟ್ಮೆಂಟ್ ಅಲ್ವಾ, ಸ್ವಲ್ಪ ಕಾರ್ ಬೇರೆ ಓಡಿಸ್ತೀನಿ ಈಸಿ ಆಗಲಿ ಅಂತ. ಚಲೋ ಹೋಗೋಣ ಬನ್ನಿ, ಏನೇನಾಗುತ್ತೆ ಇಲ್ಲಿ. ನಾನು ಎಲ್ಲಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ ನಿಮಗೆ, ಓಕೆ? ಸೊ ಗೈಸ್, ನಾನಿವಾಗಿರೋದು VK ಡರ್ಮಾ ಕ್ಲಿನಿಕಲ್ಲಿ. ಎಷ್ಟು ನಿಮಗಿಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಸುಳ್ಳು ಹೇಳಲ್ಲ, ರಿಸಲ್ಟ್ ಸಿಗುತ್ತೆ ಅಂತ ನಾನು ನಿಮಗೆ ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಿರೋದು. ಬೇಕಿದ್ರೆ ನೀವು ನನ್ನ ಯೂಟ್ಯೂಬ್ ಚೆಕ್ ಮಾಡ್ಬೋದು, ಇದು ನನ್ನ ಸೆಕೆಂಡ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ನಂತರ ಸಾಕಷ್ಟು ಜನಗಳು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಯಾ, ಸೊ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಬನ್ನಿ ಹೇಗೆ ಏನು ಅಂತ ಹೇಳ್ಕೊಡ್ತೀನಿ. ಗೈಸ್ ನೋಡಿ ಗೈಸ್, ಗೌನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಗೌನಿಗೆ ನಂದು ನೈಲ್ ಪಾಲಿಶ್ ಕಲರ್ ಮ್ಯಾಚ್ ಆಗ್ತಾ ಇದೆ. ಸೊ ಫಸ್ಟ್ ಇವಾಗ ಟ್ರೀಟ್ಮೆಂಟ್ ಮಾಡೋಕ್ಕೂ ಸ್ಟಾರ್ಟ್. ನಿಮಗೆ ಮಾಡೋಕ್ಕೂ ಮುಂಚೆ ಗೌನ್ ಕೊಡ್ತಾರೆ, ಹಾಕೊಬೇಕು. VK ಕೊರಿಯನ್ ಡರ್ಮಾ ಕ್ಲಿನಿಕ್. ಸೊ ಬನ್ನಿ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ, ಹೇಗೆ ಏನು ಅಂತ ಹೇಳ್ತೀನಿ, ಓಕೆ? ಬಾಯ್. ಫಸ್ಟು ನಾನು ಬಂದಿರೋದು ಹೇರ್ ಲೇಸರ್ ಟ್ರೀಟ್ಮೆಂಟಿಗೆ. ಫಸ್ಟ್ ನೋಡಿ ಈ ಥರ ಕ್ಲೆನ್ಸ್ ಮಾಡ್ತಾರೆ, ಫುಲ್ ಹೈಜಿನಿಕ್ ಆಗಿದೆ. ನನಗೆ ಇದು ಕವರ್ ಮಾಡ್ಕೊಳ್ಳೋಕ್ಕೆ ಅಂತ ಕೊಟ್ಟರು, ಬಟ್ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ನನಗೆ ಟೈಪ್ ಮಾಡಿದ್ರೆ ಆಗಲ್ಲ, ಹಾಗಾಗಿ ಹೇರ್ನ ಈ ಥರ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಫಸ್ಟ್ ನೀಟಾಗಿ ಕ್ಲೆನ್ಸ್ ಮಾಡಿ ನೆಕ್ಸ್ಟ್ ವರ್ಕ್ ಏನಿದೆ ಅದನ್ನು ಮಾಡ್ತಾ ಇರುವಂತಹದ್ದು. ಗೈಸ್, ಫಸ್ಟು ಕ್ಲೆನ್ಸ್ ಮಾಡಿ ನೀಟಾಗಿ ಅದನ್ನು ಟಿಶ್ಯೂ ಪೇಪರಲ್ಲಿ ಸೀಟಿ, ಒಂದು ವೆಟ್ ಪೇಪರಲ್ಲೆಲ್ಲ ನೀಟಾಗಿ ಇದು ಮಾಡಿ, ನಂತರ ಒಂದು ಸ್ಕೆಚ್ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ ಯಾವ ಥರ ಸ್ಕೆಚ್ ಮಾಡ್ತಾ ಇದ್ದಾರೆ ಅಂದರೆ, ಇದು ಯಾಕೆ ಅಂತ ಅಂದರೆ, ಹೇರ್ ಎಲ್ಲಿ ಜಾಸ್ತಿ ಇದೆ ಮತ್ತು ಎಲ್ಲಿ ಕಮ್ಮಿ ಇದೆ ಅದನ್ನು ಅವ್ರು ಫಸ್ಟ್ ನೋಡಿಕೊಂಡು ನೆಕ್ಸ್ಟ್ ನಿಮಗೆ ಅವರು ಲೇಸರ್ ಟ್ರೀಟ್ಮೆಂಟ್ನ ಮಾಡುವಂತಹದ್ದು. ಸೊ ಇದು ಪ್ರೊಸೆಸಿಂಗ್ ನಡೀತಾ ಇದೆ. ಇದಾದ್ಮೇಲೆ ನಂತರ ನೆಕ್ಸ್ಟ್ ಏನು ಅಂತ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ವೇಟ್ ಮಾಡ್ತಾ ಇರಿ ಗೈಸ್. ನೆಕ್ಸ್ಟು ಮತ್ತೆ ಕ್ಲೆನ್ಸರ್ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹೇರ್ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಫಸ್ಟ್ ಏನು ಹೇರ್ ಇದೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನಿದೆ ಅಂತ ಮತ್ತೆ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ತುಂಬ ಫೋನ್ ಹಿಡ್ಕೊಂಡೇ ಇರೋಕ್ಕಾಗಲ್ಲ, ಬಿಕಾಸ್ ತುಂಬ ವಿಡಿಯೋ ಡ್ಯೂರೇಷನ್ ಅಂದರೆ ಯಾರು ನೋಡಲ್ಲ, ಹಾಗಾಗಿ ಕಟ್ ಮಾಡಿ ಮಾಡ್ತಾ ಇರುವಂತಹದ್ದು. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ನನ್ನ ಕೈಯಲ್ಲಿರೋ ಹೇರ್ ತುಂಬ ತಿನ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನನಗೆ ಜಾಸ್ತಿ ಹ್ಯಾಂಡ್ಸಲ್ಲಿ, ಲೆಗ್ಸಲ್ಲಿ ಜಾಸ್ತಿ ಹೇರ್ ಬರಲ್ಲ. ಒಬ್ಬೊಬ್ಬರಿಗೆ 1 ವೀಕ್ 1.5 ವೀಕಿಗೆಲ್ಲ ಜಾಸ್ತಿ ಬರುತ್ತಲ್ಲ, ಹಾಗೆ ನನಗೆ ಅಷ್ಟು ಜಾಸ್ತಿ ಬರಲ್ಲ. ಮಾಡ್ತಾ ಇದ್ದಾರೆ ಇನ್ನು ಹೇರೆಲ್ಲ ಹಿಂಗೆ ಬೇಜಾರು ಹೋಗ್ತದೆ, ಗೊತ್ತಿಲ್ಲ ಯಾಕೆ ಅಂತ.
ಗೈಸ್ ಇವಾಗ ಹ್ಯಾಂಡ್ಸಲ್ಲಿ ಫುಲ್ ಎರೇಸ್ ಮಾಡಿ ಪ್ರತಿಯೊಂದು ಮುಗೀತು. ಇವಾಗ ಲೆಗ್ಸಲ್ಲಿ ಸೇಮ್ ಪ್ರೊಸೆಸ್, ಕ್ಲೆನ್ಸ್ ಮಾಡಿ ನೆಕ್ಸ್ಟ್ ಹೇರ್ ಎಲ್ಲ ರಿಮೂವ್ ಮಾಡೋದು ಮಾಡ್ತಾ ಇದ್ದಾರೆ. ಅದನ್ನೂ ತೋರಿಸ್ತೀನಿ 30 ಸೆಕೆಂಡ್ಸಲ್ಲಿ. ನಿಮಗೆ ಬೋರ್ ಆಗ್ಬೋದಲ್ವಾ ಪದೇ ಪದೇ ಅದನ್ನೇ ತೋರಿಸಿ ಅದಕ್ಕೆ ನೋಡಿ ಹೇರ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಫಸ್ಟು ಲೇಸರ್ ಜೆಲ್ನ ಫಸ್ಟು ಅಪ್ಲೈ ಮಾಡ್ತಾರೆ. ಅರ್ಥ ಆಯ್ತಾ? ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟು ಲೇಸರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ಸ್ಮಾಲ್ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಕೊಬೋದು. ಸೊ ನನ್ನ ಸ್ಕಿನ್ ನಾನು ಹೀಗೆ ಮೇಂಟೈನ್ ಮಾಡೋದು. ನೀವು ಜಾಸ್ತಿ ವ್ಯಾಕ್ಸ್ ಮಾಡಿಸೋದ್ರಿಂದನೂ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಆಗೋದು ಅದೆಲ್ಲ ಜಾಸ್ತಿನೂ ಆಗುತ್ತೆ ಗೈಸ್. ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಒಂದು ಗ್ಲಾಸ್ ಕೊಟ್ಟಿದ್ರು, ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ನಿಜವಾಗ್ಲೂ ಗೈಸ್, ಟು ಬಿ ಆನೆಸ್ಟ್, ಈ ಒಂದು VK ಕೊರಿಯನ್ ಡರ್ಮಾ ಕ್ಲಿನಿಕಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂದರೆ, ಅದೇ ನನ್ನ ಕಾಲಲ್ಲೆಲ್ಲ ಫುಲ್ಲು ಚಿಕನ್ ಪಾಕ್ಸ್ ಆಗಿತ್ತಲ್ಲ, ಅದರದ್ದು ಜಾಸ್ತಿ ಮಾರ್ಕ್ಸ್ ಆಗಿಬಿಟ್ಟಿತ್ತು. ತುಂಬ ಹೈಜೀನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟೈಮ್ ಆಗ್ತಿದೆ. ನಾನೆಲ್ಲೋ 10 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ನೀಟಾಗಿ ಅದೆಲ್ಲ ಕ್ಲೆನ್ಸ್ ಮಾಡಿ ಜೆಲ್ ಹಾಕಿ ಲೇಸರ್ ಮಾಡಿ ದೇವ್ರೆ. ಸೊ ಗೈಸ್, ಬಂದಿದ್ದಂತಹ ಕೆಲಸ ಮುಗೀತು. ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಇದ್ರೆ ಇದಕ್ಕೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ. ಯಾಕಂತಂದರೆ ಸ್ಮಾಲ್ ಅಷ್ಟೇ ವಿಡಿಯೋ ಆಗಿರೋದು, ಸ್ವಲ್ಪ ವಿಡಿಯೋ ಅಷ್ಟೇ ಆಗಿದೆ. ಸೊ ಇವಾಗ ಈ ಒಂದು ಔಟ್ಫಿಟ್ನ ಚೇಂಜ್ ಮಾಡಿ ನಾನು ಔಟ್ಫಿಟ್ ಹಾಕೊಬೇಕು. ಇದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಔಟ್ಫಿಟ್? ನನಗೆ ಥರ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಏನೋ ಸೆಲ್ಫ್ ಲವ್ ಇರಬೇಕಲ್ವ ಜಾಸ್ತಿ, ಅದಕ್ಕೆ ನನಗೆ ಎಲ್ಲ ರಿಂಗು ಎಲ್ಲ ತೆಗ್ಸ್ಬಿಟ್ಟಿದ್ರು. ಇವಾಗ ಹಾಕೊಬೇಕು. ನೋಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು, ಒಂದು ವಾಚು, ರಿಂಗ್ಸು, ಕರ್ಕಿ ಎಲ್ಲ ಹಾಕೊಂಡು ಬರ್ತೀನಿ. ಬಾಯ್ ಗೈಸ್. ತುಂಬ ದಿನ ಆದಮೇಲೆ ಎಷ್ಟೊಂದು ತಿಂಗಳು ಮೇಲೆ ಆಯಿತು ಗೋಲ್ಗಪ್ಪ ತಿನ್ನಾಗಿ ಬಂದಿದ್ದೀನಿ ನಾನು. ಸಮ್ಟೈಮ್ಸ್ ನೋಡಿದಾಗ ತಿನ್ಬೇಕಂತ ಅನ್ಸುತ್ತೆ, ಭಯ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಒಂದು ಈವೆಂಟಿಗೆ ಹೋಗ್ತಾ ಇದ್ದೆ. ಸೊ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಇನ್ಸ್ಟಾಗ್ರಾಮ್ಗೆ ಏನು ಕಂಟೆಂಟ್ ಇಲ್ದಿರೋ ಕಾರಣದಿಂದಾಗಿ ಇನ್ಸ್ಟಾಗ್ರಾಮ್ಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಬೋದು. ಇದು ಬ್ಯೂಟಿಫುಲ್ ಸ್ಯಾರಿ ನೋಡಿ. ಈ ಒಂದು ನೆಕ್ ಪೀಸ್ ಇದೆಯಲ್ಲ, ಇದು ಪ್ಲಸ್ ಇದು ಇಯರಿಂಗ್ಸ್ ಎರಡೂ ಸೇರಿಸಿ 150 ರೂಪೀಸ್ ಅಷ್ಟೇ ಗೈಸ್. ಮೀಶೋದಲ್ಲಿ ತೊಗೊಂಡಿದ್ದು. ಮತ್ತು ಈ ಒಂದು ಸ್ಯಾರಿ ಟಿಶ್ಯೂ ಸ್ಯಾರಿ ಅನ್ಸುತ್ತೆ ಇದು, ಅದೇನೆ. ಚೆನ್ನಾಗಿದೆಯಾ? ಬ್ಲೌಸ್ ಒಂಚೂರು ಲೂಸ್ ಅಷ್ಟೇ, ಹಿಂಗಿರ್ಬೇಕಿತ್ತು. ಪರವಾಗಿಲ್ಲ, ಇಟ್ಸ್ ಓಕೆ. ಅವಾಗ ದಪ್ಪ ಸಣ್ಣ ಆಗ್ತಾ ಇರ್ತೀನಿ, ಅದೇ ಪ್ರಾಬ್ಲಮ್ ನಂದು. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ? ಒಂದ್ಸಲ ಹೇಳ್ಬಿಡಿ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತ. ಸೊ ಎಸ್, ಇವತ್ತು ಈವೆಂಟ್ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಸೊ ನಾ ಇವತ್ತು ನನ್ನ ರೂಮ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ಐ ಥಿಂಕ್ ಅರೌಂಡ್ ಇದು ಪರ್ ಡೇ 20,000 ಸಮಥಿಂಗ್ ಆಗ್ಬೋದೇನೋ, ಐ ಡೋಂಟ್ ನೋ. ಸೊ ಬನ್ನಿ ತೋರಿಸ್ತೀನಿ.
ಬಿಕಾಸ್ ನಾನು ಈವೆಂಟ್ಗೆ ಹೋಗ್ತಾ ಇರೋದ್ರಿಂದ ಈವೆಂಟ್ ಅವರೇ ಬುಕ್ ಮಾಡಿರೋದು. ಸೊ ಯಾವ ಇವೆಂಟು ಏನು ಅಂತ ಸರ್ಪ್ರೈಸ್ ಆಗಿ ಅದೊಂದು ಬ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಫಸ್ಟಿಂದ ತೋರಿಸ್ದೆ, ಏನು ತೋರಿಸ್ದೆ, ಫಸ್ಟಿಂದ ತೋರಿಸ್ತೀನಿ. ಸೊ ಗೈಸ್, ಇದು ಎಂಟ್ರಿ ನೋಡಿ. ಎಂಟ್ರಿ ಬಂದಿದ್ದು ನೆಕ್ಸ್ಟ್ ಲೆಫ್ಟ್ ಅಲ್ಲೇ, ನೆನಪಿದ್ಯಾ ಮೈಕ್ರೋ ಓವನ್ ಅಂತ ಹೇಳ್ಬಿಡಿದ್ನಲ್ಲ ಲಾಕರ್ಗೆ. ಸಿ ಲಾಕ್ ಬೋರ್ಡ್ ಎಲ್ಲ ಇದೆ ಇಲ್ಲಿ. ನಾನು ಒನ್ ಪೇರ್ ಅಷ್ಟೇ ಇದು ಸ್ಲಿಪ್ಪರ್ ಯೂಸ್ ಮಾಡಿರೋದು, ಇನ್ನೊಂದು ಪೇರ್ ಅಲ್ಲೇ ಇದೆ, ಒಬ್ಬಳೇ ಬಂದಿದ್ದೀನಲ್ಲ ಅದಕ್ಕೆ. ಇದು ನನ್ನ ಲೆಗ್ಗೇಜ್ ಹಾಕೊಂಡಿದ್ದು. ಸೊ ಇಷ್ಟು ನನ್ನ ಬಟ್ಟೆಗಳು. ನಂತರ ಈ ಕಡೆ ಬಂದರೆ ಸಿ, ಒಂದು ಆಲ್ರೆಡಿ ಹಾಕೊಂಡಿದ್ದೀನಿ, ಇನ್ನೊಂದು ಇಲ್ಲೇ ಇದೆ. ಮೋಸ್ಟ್ ಯಾವುದು ಯೂಸ್ ಮಾಡಲ್ಲ ನಾನು, ಬಟ್ ಈ ಸಲ ಯೂಸ್ ಮಾಡಿದೆ. ಇದ್ರ ಆಪೋಸಿಟ್ ಏನಿದೆ ನೋಡಿ, ವಾಶ್ರೂಮ್ ಅಂತೂ ಮಸ್ತಾಗಿದೆ. ಇದಾದ್ಮೇಲೆ ಬಂದಿರೋದು ಸೆಟಾಫಿಲ್ ನಂದು. ಇದು ಸೆಟಾಫಿಲ್ ಲೋಷನ್. ಇದು ಯಾವ ಸೊ ಇಲ್ಲಿಂದ ಬಂದ್ರೆ ರೂಮ್ ಚೆನ್ನಾಗಿದೆ ನೋಡಿ. ನನ್ನ ಬೆಡ್ ಅಪೋಸಿಟ್ ಅಲ್ಲಿ ಟಿವಿ ಇದೆ. ಏನ್ ಖಾಲಿ ಮಾಡಿಲ್ಲ ಅಂತಂದ್ರು ನಾನು ಏನು ಖಾಲಿ ಮಾಡಿಲ್ಲ, ಏನು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವಾಟರ್ ಅಂತ ಯೂಸ್ ಮಾಡ್ಕೋತೀನಿ. ಸಿ ಇನ್ನ ಸ್ವಲ್ಪ ಐತೆ ಅಷ್ಟೇ. ಚೆನ್ನಾಗಿದೆ ಅಲ್ವಾ ಗೈಸ್? ಏನೋ ಒಂಥರ ಈ ರೂಮು. ಈ ಕೆಟಲ್ಲು ಅದು ಇದು ಏನೇನೋ ಇಟ್ಟವ್ರೆ. ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ ಏನಾದ್ರು ತಗೊಂಡು ಕುಡಿಲಿ ಅಂತ. ಶಾನೂ ಇಲ್ಲ. ನೋಡಿ ಬೆಡ್ ವೀವ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಿ ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ವೇಟ್, ಇಲ್ಲಿಂದ ಒಂದ್ಸಲ ನೀಟಾಗಿ ರೂಮ್ ತೋರಿಸ್ತೀನಿ. ಇಷ್ಟು ನನ್ನ ರೂಮ್ ಗೈಸ್, ಚೆನ್ನಾಗಿದೆ ಅಲ್ಲ? ಒಂಥರ ಹೈ ಕ್ಲಾಸ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ರೂಮ್ ಟೂರ್. ಸೊ ಗೊತ್ತಲ್ಲ, ವಿಡಿಯೋ ಲಾಸ್ಟಲ್ಲಿ ಒಂದಷ್ಟು ಕಮೆಂಟ್ಸ್ನ ಓದೋಣ, ಒಳ್ಳೆ ಪೂಜೆ ಮಾಡೋಣ ಅವ್ರಿಗೆ. ಓಕೆ ಗೈಸ್, ಎಂತ ಗೊತ್ತಾ, ತಿನ್ನೋಣ ಅಂತ ಬಂದಿದ್ದೀನಿ. ಸೊ ಏನೇನು ತಗೊಂಡಿದ್ದೀನಿ ಎಲ್ಲ ಮುಗೀತು ಸದ್ಯಕ್ಕೆ. ಫಂಕ್ಷನ್ ಮುಖ ಎಲ್ಲ ನೋಡಿ ಹೆಂಗಾಗ್ಬಿಡ್ದೆ, ಇಲ್ಲೆಲ್ಲ ಮೇಕಪ್ ಎಲ್ಲ ಹೋಗ್ಬಿಟ್ಟು. ಓಕೆ ಪರವಾಗಿಲ್ಲ, ತಿನ್ನೋಣ ಅಂತ ಬಂದೆ, ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬಂದು. ಸೊ ಏನು ತಗೊಂಡಿದ್ದೀನಿ ಇವತ್ತು ಅಂತ ಅಂದರೆ, ಸಿ ವೈಟ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ಒಂದು ಸ್ವಲ್ಪ ಚಿಕನ್ ವಿತ್ ನೂಡಲ್ಸ್, ಚಿಕನ್ ಮೊಮೋಸ್, ಚಿಕನ್ ಆ್ಯಂಡ್ ಆರೆಂಜ್, ಪಪಾಯ, ವಾಟರ್ಮೆಲನ್, ಇದು ಖರ್ಜೂರ ಆ್ಯಂಡ್ ಫಿಲ್ಟರ್ ಕಾಫಿ. ಚೆನ್ನಾಗಿದೆಯಂತೆ, ಕಾಫಿ ಕುಡಿದು ತುಂಬ ದಿನಗಳೇ ಆಗ್ಬಿಡಿತ್ತು, ಹಾಗಾಗಿ ತಗೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡೋಣ. ಓಕೆ ಗೈಸ್, ನನಗೇನ್ ಗೊತ್ತಾ, ಈ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ, ಅವ್ರ ಲೈಫ್ ಇದೇ ತರ ಇರುತ್ತಾ? ಅವ್ರು ಅದನ್ನೆಲ್ಲ ಥಿಂಕ್ ಮಾಡಲ್ವಾ? ಅವ್ರ ಲೈಫ್ ಹೆಂಗಿದೆ, ನಮ್ ಲೈಫ್ ಹೆಂಗಿದೆ, ನಾವ್ ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಅಂತ. ಏನೋ ಅಪ್ಪ.
ಎಂಥ ಜನಗಳು. ಸೊ ಫಸ್ಟ್ಲಿ ಚಿಕನ್ ಮೊಮೋಸ್ ಟ್ರೈ ಮಾಡ್ತಾ ಇದ್ದೀನಿ, ಫ್ರೂಟ್ಸ್ ಬಿಟ್ಟು. ಸಿ ಔಟ್ ಸೈಡ್ ಎಲ್ಲ ಇಷ್ಟು ಚಿಕನ್ ಇರಲ್ಲ, ಇಲ್ಲಿ ಫುಲ್ ಚಿಕನ್ ಇದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಗೈಸ್. ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ, ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಂಗೆ ರಿಯಾಕ್ಷನ್ ಬೇಡ, ನಗ್ತಿರೋದೇ ಸಾಕು, ತಿಕ್ಕ ಹೊರ್ಕೊಂಡು ಸುತ್ತ ಹೋಗ್ತಾರೆ ನಿಜವಾಗ್ಲು. ಇನ್ನ ಆಮ್ಲೆಟ್ ಹೇಳಿದೀನಿ, ಮಸಾಲೆ ದೋಸೆ ಹೇಳಿದೀನಿ, ಎಲ್ಲ ಬರಬೇಕು. ಐ ನೋ ಏಟರ್ಸ್ ವಿಡಿಯೋ ನೋಡ್ತಿರ್ತಾರೆ ಅಂತ, ಅಂಡ್ ನನ್ನ ಪ್ರೀಸ್ ಅವರು ನೋಡ್ತಿರ್ತಾರೆ. ವೇಟ್ ಮಾಡಿ, ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮಸಾಲ ಆಮ್ಲೆಟ್ ಆ್ಯಂಡ್ ಇದು ಮಸಾಲೆ ದೋಸೆ ಅಲ್ಲ ಗೈಸ್, ಏನೋ ಹೇಳಿದ್ರು ಮರ್ತೋಯ್ತು, ಬಟ್ ತುಂಬ ಚೆನ್ನಾಗಿರೋದು ಇದು. ಅದೇನಂತ ಕಾಮೆಂಟ್ ಬಾಕ್ಸ್ ನಮಗೆ. ಯಸ್, ಇದಾಗಿತ್ತು 2 ದಿನದ ವ್ಲಾಗ್. ಒಂದೇ ವಿಡಿಯೋದಲ್ಲಿ ಜಾಯಿನ್ ಮಾಡಿದ್ದೀನಿ. ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು.